ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮುಂಬರ್ತಾರಂಥ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಸಮೀಕ್ಷೆ ನಡೆಸ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಕ್ಷೇತ್ರವಾರಗಳನ್ನು ವಾರ್ಡ್ ನಮ್ಮ ನ್ಯೂಸ್ 43 ಇಂಡಿಯಾ ಸಮೀಕ್ಷೆಯಲ್ಲಿ ವಾರ್ಡ್ ನಂಬರ್ 33ರಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. 33ರ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಇಲ್ಲಿಯವರೆಗೆ ತಲುಪಿರ್ತಕ್ಕಂಥ ಮತ್ತು ಕಳೆದ ನವೆಂಬರ್ ತಿಂಗಳಲ್ಲಿ ಅವರ ಅವಧಿಯನ್ನು ಡಿಸೈರ್ ಆಯಿತು. ಡಿಸೈರ್ ನಂತರ ಕೂಡ ಇಲ್ಲಿ ಕಮಿಷನರು ಮತ್ತು ಜಿಲ್ಲಾಧಿಕಾರಿ ಕೈಯಲ್ಲಿ ಈ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ದಾರೆ. ಇಲ್ಲಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಹಬಾನಾ ಖಾನಂ ಅವರು ಕೂಡ ಇದ್ದಾರೆ. ಅವರ ಅಣ್ಣನವರನ್ನು ತಮ್ಮನವರಾಗಿರ್ತಕ್ಕಂಥ ಜಿಲ್ಲಾನವರು ಕೂಡ ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕಿ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಜಿಲ್ಲಾನವರಿದ್ದಾರೆ. ಕಳೆದ 5-6 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಪಾತ್ರಗಳನ್ನಾಗಿರಲಿ, ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ KS ಈಶ್ವರಪ್ಪನವರಾಗಿರಲಿ, ಅಥವಾ ಚನ್ನಬಸಪ್ಪ ಚನ್ನಿಯವರಾಗಿರಲಿ, ಅಥವಾ ಸಂಸದರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ BY ರಾಘವೇಂದ್ರ ಅವರು ಕೂಡ ಆಗಿರಲಿ, ತಮ್ಮ ವಾರ್ಡ್ಗಳಿಗೆ ಯಾವ್ಯಾವ ರೀತಿ ಅನುದಾನ ಕೊಡುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಪೊರೇಟರ್ ಆಗಿರಲಿ ಮತ್ತು ಶಾಸಕರ ಸಂಸದರ ಸ್ಥಳ ಹೋಗಿ ಡೆವಲಪ್ಮೆಂಟ್ ತರೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಪೊರೇಟರ್ ಸಹೋದರ ಆಗಿರ್ತಕ್ಕಂಥ ಜಿಲ್ಲಾದವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ನ್ಯೂಸ್ 43 ವಿಶೇಷ ಸಂದರ್ಶನ ಕ್ಷೇತ್ರದ ಜನನಾಯಕಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ಬನ್ನಿ ವೀಕ್ಷಕ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿ. ಹೇಗೆ ನಡೀತಾ ಇದೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು? ಸರ್, ನಮ್ಮದು ಅವಧಿ ಮುಗ್ದು ಸುಮಾರು 1 ವರ್ಷ ಆಯಿತು. ಇನ್ನು ತನಕ ನಾವು ಡೆವಲಪ್ಮೆಂಟ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೇನು ಮಾಡಿದ್ದೀವಿ, ಮುಂದೆ ಮಾಡ್ತಾ ಇದ್ದೀವಿ ಇನ್ನು. ಸರಿ ಸರ್, ನೀವು ಪ್ರಥಮ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಅಂದರೆ ನಿಮ್ಮ ಸಹೋದರಿ ಶಬಾನಾ ಖಾನಂ ಅವರು ಆಯ್ಕೆ ಆಗಿರ್ತಕ್ಕಂಥ ಯಾವ ಇಸ್ವಿಯಲ್ಲಿ, ಯಾವ ತಿಂಗಳಲ್ಲಿ, ಯಾವ ಇಯರ್ನಲ್ಲಿ ಆಯ್ಕೆ ಆಗಿದೆ ಸರ್? ಸುಮಾರು 2018 ಸೆಪ್ಟೆಂಬರ್ 28 ನಮ್ಮದು ಎಲೆಕ್ಷನ್ ಆಯಿತು ಸರ್. 18 ಸೆಪ್ಟೆಂಬರ್ 28ನೇ ತಾರೀಕು ಪೋಲಿಂಗ್ ಡೇಟ್. ಹೌದು. 3ಗೆ ಅಧಿಕಾರ ಸ್ವೀಕರಣೆ ಮಾಡಿದ್ದು ಯಾವ ಡೇಟ್? ನವೆಂಬರ್ 28ಗೆ ಸರ್. ನವೆಂಬರ್ 28. ಸರಿ ಸರ್, ನವೆಂಬರ್ 28ರಿಂದ 2018ರಿಂದ 2023ರಿಂದ ನವೆಂಬರ್ 28ರಿಂದ ಸುಮಾರು ನೀವು 5-6 ವರ್ಷ ಕಾಲ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ರಿ. ಯಾವ್ಯಾವ ಅಭಿವೃದ್ಧಿಯನ್ನು ತರೋದರಲ್ಲಿ ಯಶಸ್ವಿಯಾಗಿದೆ ಸರ್? ಸುಮಾರು ನಾವು ಈ ವಾರ್ಡಲ್ಲಿ ಮೂಲಭೂತ ಸೌಕರ್ಯ ಇದ್ದಿತ್ತು, ನೀರಿನ ಸಮಸ್ಯೆ ಇದ್ದಿತ್ತು, UGD ಸಮಸ್ಯೆ ಇದ್ದಿತ್ತು, ರೋಡ್ಗಳು ಇದ್ದಿದ್ದಿಲ್ಲ. ಇದೆಲ್ಲ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ. ಡೆವಲಪ್ಮೆಂಟ್ ಆಗಲಿ, ಏನಾದರೂ ಜನರ ಸಮಸ್ಯೆ ಇರಲಿ, ನಾವು ಜನರ ಹತ್ರ ಹೋಗಿ ಕೇಳಿ ಅವ್ರಿಗೇನು ಸಮಸ್ಯೆ ಇದೆ, ಏನು ತೊಂದರೆ ಆಗ್ತಾಯಿದೆ ವಾರ್ಡಲ್ಲಿ ಎಲ್ಲ ಕೇಳಿಬಿಟ್ಟು ಒಂದು ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿಸಿ ಅವ್ರ ಪ್ರಕಾರ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಆ ಥರ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ವಿ. ರೋಡ್ ಆಗಲಿ, ಡ್ರೈನೇಜ್ ಆಗಲಿ, ಲೈಟಿಂಗ್ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಆಗಲಿ, ಎಲ್ಲ ಥರದ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಟ್ಟಿದ್ದೀವಿ. ನೀವು ಜನರಿಗೆ ನಾವು ವಾರ್ಡಲ್ಲಿ ಕೇಳ್ಬೋದು ಯಾವ ಥರ ನಾವು ಡೆವಲಪ್ಮೆಂಟ್ ಮಾಡಿ ಅಂದರೆ, ಮುಂದಿನ ಬರೋ ಎಲೆಕ್ಷನಲ್ಲಿ ಅವರು ಬಂದು ನಮಗೆ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ಅಂತ ಯಾವ ಥರ ಹೇಳಿದ್ದಾರೆ ಆ ಥರ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಸುಮಾರು ನಮ್ಮ ವಾರ್ಡ್ ಪೂರ್ತಿ ಹೊಳೆ ತಂಡದಲ್ಲಿ ಇರೋದು. ಸುಮಾರು ಒಂದು 28 ಮನೆಗಳು ಹೊಳೆ ತಂಡದಲ್ಲಿ ಇದ್ದಿತ್ತು. ಅವರಿಗೆ ಎಲ್ಲ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಅಂತ ಅಕ್ಯುರೇಷನ್ ಮಾಡಿಕೊಂಡ್ರು. ಇಲ್ಲಿ ಮಾಂಬಳ ಅಂತ ಒಂದು ಏರಿಯಾ ಇದೆ, ಇಲ್ಲಿ ಸುಮಾರು 28 ಮನೆ ಇತ್ತು. ಆ 28 ಮನೆಗೆ ಮನೆ ಇದ್ದಿದ್ದಿಲ್ಲ. ಅವರಿಗೆ ಆ ಮನೆ ಕೊಡಿಸೋ ಜವಾಬ್ದಾರಿ ಎಲ್ಲ ಪೂರ್ತಿ ಸಂಪೂರ್ಣ ಅವರಿಗೆ ಮನೆ ಮಾಡಿಸ್ಕೊಡೋದು ಜವಾಬ್ದಾರಿ ಮಾಡಿಕೊಂಡು ಅವರಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಎಲ್ಲ ನಿರ್ವಹಣೆ ಮಾಡಿದ್ವಿ. ಈಗ ಅವರಿಗೆ ಒಂದು ಸುಮಾರು ಸರ್ವೆ ನಂಬರ್ 102ರಲ್ಲಿ 28 ಮನೆ ಕಟ್ಕೊಟ್ಟಿದ್ದೀವಿ. ಆ 28 ಮನೆಯಲ್ಲಿ ಅವರು ಎಲ್ಲ ವಾಸ ಆಗಿದ್ದಾರೆ. ಇಲ್ಲಿ ಹರಕೆರೆ ಅಂತ ಇದೆ. 2019 ಅದು ನೆರೆ ಪ್ರಭಾವ ಸರ್. ನಮ್ಮ ವಾರ್ಡಲ್ಲಿ 19 ಮಳೆಗಾಲ ಬಂದು ಫ್ಲಡ್ ಆಯಿತು. ಫ್ಲಡ್ಡಲ್ಲಿ ಸುಮಾರು ಒಂದು 15 ಮನೆ ಬಿದ್ದಿತ್ತು. ಈ ಮಾಂಬಡದಲ್ಲಿ ಇರಲಿ, ನಮ್ಮ ಹರಕೆರೆಯಲ್ಲಿ ಇರಲಿ, ಸುಮಾರು 15 ಮನೆಗೆ ನಾವು ಸಂಪೂರ್ಣ ಮನೆ ಕಟ್ಕೊಟ್ಟಿದ್ವಿ. ಆ ಮನೆ ಯಾವ ಥರ ಅಂದರೆ, ಆವಾಗ BJP ಗೌರ್ಮೆಂಟ್ ಇತ್ತು. ಅವರಿಗೆ ನಾವು
ಸುಮಾರು MP MLA ಕರೆಸ್ಬಿಟ್ಟು ಸರ್ವೆ ಮಾಡಿಸಿ ಈ ಥರ ಸಮಸ್ಯೆ ಇದೆ, ಇವರಿಗೆ ಸಂಪೂರ್ಣ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡಿದ್ದೀವಿ. ಅದು ಮನವಿಗೆ ನಮಗೆ ಸಂಪೂರ್ಣ 5 ಲಕ್ಷ ಸಂಪೂರ್ಣ ದುಡ್ಡು ಕೊಡ್ತೀವಿ. ಅರ್ಧ ಭಾಗ್ಯಶಃ ಆಗಿರೋರಿಗೆ 50,000 ಇಂದ ಹಿಡಿದು 1.5 ಲಕ್ಷ ಕೊಡ್ತೀವಿ ಅಂತ ಹೇಳಿದರು. ಅದು ಸಂಪೂರ್ಣ ನಾವು ಕೆಲಸ ಮಾಡಿಸ್ಕೊಟ್ಟಿದ್ದೀವಿ. ಒಂದು 15 ಮನೆ ಕಟ್ಕೊಟ್ಟಿದ್ದೀವಿ. ಅದರಲ್ಲಿ ಮತ್ತೆ ಪ್ರತಿ ಮನೆಗೆ ಅವರಿಗೆ ತಿಂಡಿ ಮತ್ತು ಊಟ ಅಂತಹ ವ್ಯವಸ್ಥೆ ಗಂಜಿ ಕೇಂದ್ರ ಮಾಡಿ 13 ದಿನ ಗಂಜಿ ಕೇಂದ್ರ ಮಾಡಿ ಎಲ್ಲರಿಗೆ 19 ದಿನ ನಾವು ಅವರಿಗೆ ಗಂಜಿ ಕೇಂದ್ರ ಮಾಡಿ ಮನೆಗೆ ಊಟ ತಲುಪಿಸಿದ್ವಿ. ಈ ಥರ ನಾವು ಕೆಲಸ ಮಾಡಿಸ್ಕೊಂಡು ಬರ್ತೀವಿ. ಮತ್ತು ಆ ನಂತರ 2021ರಲ್ಲಿ ಏನು ಕೋವಿಡ್ ಬಂದಿತ್ತು, ಆ ಕೋವಿಡ್ನಲ್ಲಿ ಊಟ ಮಾಡೋಕ್ಕೂ ಮನೆಯಲ್ಲಿ ಅಕ್ಕಿ ಇದ್ದಿದ್ದಿಲ್ಲ, ಭಾಳ ಸಮಸ್ಯೆ ಇತ್ತು. ಆ ಸಮಸ್ಯೆಗೆ ನಾವು ಹೋಗಿ ಜನರ ಹತ್ರ ಭೇಟಿ ಮಾಡಿ ಅವರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಗೆ ನಾವು ಅವರಿಗೆ ಮನೆಗೆ ಹೋಗಿ ಕಿಟ್ ಕೊಟ್ಟು ಅವರಿಗೆ ಅನ್ನ ಕೊಟ್ಟಿದ್ದೀವಿ, ಅಕ್ಕಿ ಕೊಟ್ಟಿಸಿದ್ದೀವಿ. ಯಾರಿಗೆ ಗ್ಯಾಸ್ ಸಿಲಿಂಡರ್ ಬೇಕಿತ್ತು ಆ ಗ್ಯಾಸ್ ಆಕ್ಸಿಜನ್ ಅವರಿಗೆ ಆಕ್ಸಿಜನ್ ಕೊಡಿಸಿದ್ದೀವಿ. ಯಾರಿಗೆ ಬೆಡ್, ಯಾರಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು ಅವರಿಗೆ ಹೋಗಿ ಚಿಕಿತ್ಸೆ ಮಾಡಿಸಿದ್ದೀವಿ. ಈ ಥರ ಎಲ್ಲ ನಾವು ಡೆವಲಪ್ಮೆಂಟ್ ಮತ್ತು ಅವರಿಗೆ ಯಾವ ಥರ ಬೇಸಿಕ್ ಅವರಿಗೆ ನೀಡ್ಸ್ ಬೇಕಿತ್ತು ಆ ಥರ ಯಾವ ಥರ ನಾವು ಜನರಿಗೆ ಸಮಸ್ಯೆ ಬಂದಿದ್ದು ಆ ಸಮಸ್ಯೆಗೆ ಇದು ಹೋಗಿ ಬಗೆಹರಿಸಿದ್ವಿ. ಎಲ್ಲ ಸಮಸ್ಯೆ ಬಗೆಹರಿಸಿದ್ವಿ. ಸ್ಥಳೀಯದಲ್ಲಿ ಹೋಗಿ ಆ ಸಮಸ್ಯೆಗೆ ಸ್ಥಳೀಯದಲ್ಲಿ ಹೋಗಿ ಬಗೆಹರಿಸ್ಕೊಟ್ಟಿದ್ದೀವಿ. ಪರಿಹಾರ ಕೊಡುವಂಥ ಕೆಲಸಗಳು ಮಾಡಿ 2018 ನವೆಂಬರ್ 20ರಂದು ನಿಮ್ಮ ಸಹೋದರಿಯಾಗಿರ್ತಕ್ಕಂಥ ಶಬಾನಾ ಖಾನಮ್ ಅವರು ಅಧಿಕಾರವನ್ನು ಶಿವಮೊಗ್ಗ ಪುರಸಭೆ ಅವಾಗ ಶಾಸಕರಾಗಿರ್ತಕ್ಕಂಥ KS ಈಶ್ವರಪ್ಪನವರು ಈ ಕ್ಷೇತ್ರದ ಶಾಸಕರಾಗಿದ್ದು ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ KB ಪ್ರಸನ್ನಕುಮಾರ್ ಅವರು ಪರಾಜಿತ ಆಗಿದ್ದರು. ಆದರೆ ರಿಪೀಟ್ ನಿಮ್ಮ ಅವಧಿ ಇನ್ನೂ ಇತ್ತು, ಈಶ್ವರಪ್ಪನವರ ಅವಧಿ ಕಂಪ್ಲೀಟ್ ಆದಾಗ ಚನ್ನಬಸಪ್ಪ ಚನ್ನಿಯವರು ಕೂಡ ಕಾಂಗ್ರೆಸ್ನಿಂದ ಮತ್ತೆ ಭಾರತೀಯ ಜನತಾ ಪಕ್ಷದ ಐಕ್ಯದು ಕಾಂಗ್ರೆಸ್ನಿಂದ HC ಯೋಗೇಶ್ ಅವರು ಪರಾಜಿತ. ಆದ ಎರಡೂ ಶಾಸಕರು ಭಾರತೀಯ ಜನತಾ ಪಕ್ಷದ ನಿಮ್ಮ ಆಡಳಿತದ ಸಂದರ್ಭದಲ್ಲಿ ರಾಘವೇಂದ್ರ ಅವರು MP ಅವರು ಇದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ತಂದು ಕೊಡೋದ್ರಲ್ಲಿ ನಿಮ್ಮ ವಾರ್ಡಿಗೆ ಆಗಿರಲಿ ನಿಮ್ಮ ಕ್ಷೇತ್ರಕ್ಕಾಗಿರಲಿ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನೀವು ಯಾವ ರೀತಿ ಕೆಲಸ ಮಾಡಿದ್ರಿ? ಇಲ್ಲ ಸರ್, ನಾವು ಭಾಳ ಸತಿ MLA ಈಶ್ವರಪ್ಪ ಅವ್ರ ಹತ್ರ ಹೋಗಿದ್ವಿ. 1 ರೂಪಾಯಿನೂ ಕೊಟ್ಟಿಲ್ಲ. ಡೆವಲಪ್ಮೆಂಟು ಇಡೀ ಶಿವಮೊಗ್ಗದಲ್ಲಿ ಒಂದು ಹೊಸ ಶಿವಮೊಗ್ಗದಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿತ್ತು. ಹಳೆ ಶಿವಮೊಗ್ಗ ನಮಗೆ ಮೈನಾರಿಟಿ ವಾರ್ಡ್ಸಿಗೆ ಏನು ನಮಗೆ ಸೌಲಭ್ಯ ಸಿಗಬೇಕಿತ್ತು, ಏನು ಡೆವಲಪ್ಮೆಂಟಿಗೆ ಫಂಡ್ ಸಿಗಬೇಕಿತ್ತು, 1 ರೂಪಾಯಿನೂ ನಮಗೆ ಸಿಕ್ಕಿಲ್ಲ. ಭಾಳ ಸತಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀವಿ. ನಾವು ಹೋಗಿ ಸರ್ ಈ ಥರ ನಮ್ಮ ವಾರ್ಡಿಗೆ ಸಮಸ್ಯೆ ಇದೆ, ಡೆವಲಪ್ಮೆಂಟಿಗೆ ವರ್ಕ್ಸ್ ಬೇಕಿತ್ತು, ಫಂಡ್ ಬೇಕಾಗುತ್ತೆ, ನೀವು ನಿಮ್ಮ ಕಡೆಯಿಂದ ನಮಗೆ ವಾರ್ಡಿಗೆ ಫಂಡ್ ಹಾಕ್ಸ್ಕೊಡಿ ಅಂತ ನಾವು ಭಾಳ ಸತಿ ಹೇಳಿದ್ದೀವಿ. ಅದು 1 ರೂಪಾಯಿನೂ ನಮಗೆ ಕೊಟ್ಟಿಲ್ಲ. ಇಲ್ಲಿ ಹೊಳೆ ತಂಡದಲ್ಲಿ ನಮಗೆ ತೊಡೆಗೋಡೆ ಬೇಕಿರುತ್ತೆ. ಆ ತೊಡೆಗೋಡೆಗೆ ನಾವು ಎಸ್ಟಿಮೇಟ್ ಮಾಡಿಸ್ಕೊಂಡು ತಡೆಗೋಡೆಗೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಒಂದು 15 ಕೋಟಿದು ಎಸ್ಟಿಮೇಟ್ ಮಾಡ್ಕೊಂಡು ಫಸ್ಟ್ ನಾವು MLA ಹತ್ರ ಒಂದು 4 ವರ್ಷ ಹಿಂದೆ ಹೋಗಿದ್ವಿ. ಆ 4 ವರ್ಷ ಹಿಂದೆ ಹೋಗಿ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಕೊಟ್ವಿ. ಅವ್ರು ನೋಡಿಬಿಟ್ಟು ನಮಗೆ ಇಲ್ಲ ಇದು ನಮ್ಮ ಕಡೆಯಿಂದ ಆಗಲ್ಲ, ಇಷ್ಟು ದೊಡ್ಡ ಫಂಡ್ ಕೊಡೋಕ್ಕಾಗಲ್ಲ, ನೀವು MP ಹತ್ರ ಹೋಗಿ ಅಂತ ಹೇಳಿದರು. ಅದು MP ಅವರು ರಾಘವೇಂದ್ರ ಅವ್ರ ಹತ್ರ ನಾವು ಒಂದು ಭೇಟಿ ಮಾಡ್ತೀವಿ. 4 ವರ್ಷ ಹಿಂದೆ ಭೇಟಿ ಮಾಡಿ ಅವ್ರಿಗೂ ಸಹಿತ ಒಂದು ಮನವಿ ಕೊಡ್ತೀವಿ. ಸರ್ ಇದು ನಮಗೆ ವಾರ್ಡ್ ಡೆವಲಪ್ಮೆಂಟಿಗೆ ಮತ್ತು ಸಿಟಿ ಡೆವಲಪ್ಮೆಂಟಿಗೆ ಒಂದು ಕಡೆ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಆಗಿದೆ, ಇನ್ನೊಂದು ಕಡೆ ಲೆಫ್ಟ್ ಸೈಡ್ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ತಡೆಗೋಡೆ ಆಗಿಲ್ಲ. ಭಾಳ ಮನೆ ಇದೆ, ದೇವಸ್ಥಾನಗಳು ಇದೆ, ಶಾಲೆಗಳು ಇದೆ, 100 ಮನೆಗಳು ಇದೆ. ಏನಾದರೂ ಮಳೆ ಬಂದರೆ ನೀರು ಏನಾದರೂ ಫ್ಲಡ್ ಆಗಿ ನುಗ್ಗಿದ್ರೆ ಯಾವುದು ಮನೆ ಉಳಿಯಲ್ಲ. ಈ ಥರ ಭಾಳ ಸಮಸ್ಯೆ ಇದೆ. ಇದಕ್ಕೆ ಪರಿಹಾರ, ಶಾಶ್ವತ ಪರಿಹಾರ ಬೇಕು ಅಂದರೆ ತಡೆಗೋಡೆ ಮಾಡಿಸ್ಕೊಡ್ಬೇಕು ಅಂತ ಭಾಳ ವಿನಂತಿ ಮಾಡಿದ್ವಿ. ಅವ್ರು ಏನು ಹೇಳಿದ್ರು, ಹೌದು ಲೆಟರ್ ತೊಗೊಂಡಿದ್ವಿ, ನಾವು 10 ಕೋಟಿ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದರು. ಅದು 10 ಕೋಟಿ ಇನ್ನೂ ತನಕ ನಮಗೆ MP ರಾಘವೇಂದ್ರ ಅವರು ಮಾಡಿಕೊಟ್ಟಿಲ್ಲ. ಸರಿ ಮಾಡಿಕೊಟ್ಟಿಲ್ಲ ಅಂದರೆ ತಾವು ಹೋಗೋದು ಬಿಟ್ಟರೆ ಅಥವಾ ಹೋಗ್ತಾ ಇಲ್ಲ, ಪ್ರತಿ ವರ್ಷ ಪ್ರತಿ 6 ತಿಂಗಳಿಗೆ ಎಲ್ಲೆಲ್ಲಿ ರಾಘವೇಂದ್ರ ಅವರು ಬರ್ತಾ ಇದ್ದರು, ಯಾವ ಫಂಕ್ಷನಿಗೆ ಬರ್ತೀವೋ ಅಲ್ಲಿ ಹೋಗಿ ನಾವು ಜ್ಞಾನ ಮಾಡಿಸಿದ್ರು. ಸರ್ ಈ ಥರ ಪೆಂಡಿಂಗ್ ಇದೆ ಕೆಲಸ ಮಾಡಿಸ್ಕೊಡಿ ಸರ್ ಅಂತ. ಆಯ್ತು ಮಾಡಿಸ್ತೀನಿ, ನಾನು ಹೇಳಿದ್ದೀನಿ, ಎಸ್ಟಿಮೇಟ್ ಮಾಡಿಸಿದ್ದೀನಿ, ಈ ಫಂಡ್ ನಾನು ಕೊಡ್ತೀನಿ, ಈ ವರ್ಷ ಕೊಡ್ತೀನಿ ಅಂತ 5-6 ವರ್ಷ ನಮ್ಮದು ಕಳೆದುಬಿಟ್ರು. ಮತ್ತೆ ಒಂದು ಇನ್ಸಿಡೆಂಟ್ ಆಯಿತು. ಇಲ್ಲೇ ಸವಾಯಿಪಳ್ಯದಲ್ಲಿ ಜಾಮಿಯಾ ಮಸ್ಜಿದ್ ಅಂತ ಇದೆ. ಆ ಸ್ವಚ್ಛತೆಗೆ ಒಂದು ಶೌಚಾಲಯ ಮಾಡಿದ್ವಿ. ಆ ಪಕ್ಕದಲ್ಲಿ ನಿಮ್ಮ ಕ್ಷೇತ್ರ, ನಮ್ಮ ಕ್ಷೇತ್ರದಲ್ಲಿ ಒಂದು ಸವಾಯಿಪಳ್ಯ ಜಾಮಿಯಾ ಮಸೀದಿ, ದೊಡ್ಡ ಮಸೀದಿ ಆ ಏರಿಯಾಕ್ಕೆ. ಆ ಮಸೀದಿ ಪಕ್ಕದಲ್ಲಿ ಹೊಳೆ ಇರೋದು. ಆ ಹೊಳೆ ತಂಡದಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ನಾವು ಕಟ್ಟಿದ್ವಿ. ಆ ಪಬ್ಲಿಕ್ ಟಾಯ್ಲೆಟ್ ಏನು ಈ ಮಳೆಗಾಲ ಬಂತು, ಈ ಮಳೆಗಾಲದಲ್ಲಿ ಕುಸಿತ ಹೋಗ್ಬಿಟ್ಟು
ಏನಾದರೂ ತಡೆಗೋಡೆ ಮಾಡಿ ಇರ್ತಿದ್ರೆ ಎಲ್ಲ ಸೇಫ್ ಆಗ್ತಾ ಇತ್ತು. ಈಗ ಆವಾಗಲೇ ತಕ್ಷಣ ನಾವು ಹೋಗಿ ನಾವು ಮಸೀದಿ ಕಮಿಟಿಯವರು, ನಾವು ಏರಿಯಾದವರು ಹೋಗಿ ನಮ್ಮ ಶಿಕ್ಷಣಾಧಿಕಾರಿ ನಮ್ಮ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರಿಗೆ ಭೇಟಿ ಮಾಡಿದ್ವಿ. ಅವರು ತೀರ್ಥಹಳ್ಳಿಯಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ನಮ್ಮ ಮಧು ಬಂಗಾರಪ್ಪ ಅವರಿಗೆ ಭೇಟಿ ಮಾಡಿ ಅಲ್ಲಿ ಒಂದು ಮನವಿ ಕೊಟ್ಟರು. ಅವ್ರ ತಕ್ಷಣ ಇವತ್ತು ಬರೋಕ್ಕಾಗಲ್ಲ ನನಗೆ ಮುಂದಿನ 2 ದಿನದಲ್ಲಿ ನಾನು ಶಿವಮೊಗ್ಗ ಕ್ಷೇತ್ರಕ್ಕೆ ನಾವು ಭೇಟಿ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲ ಸಮಸ್ಯೆ ಆಗಿದೆ ಈ ಮಳೆ ಬಂದು ಆ ಸಮಸ್ಯೆಗೆ ನಾವು ಬಗೆಹರಿಸಿ ಏನೇನಿದೆ ನಿಮಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ನಾವು ಮನವಿ ಕೊಟ್ಟು ಬಂದಾದ್ಮೇಲೆ 2 ದಿನ ನಂತರ ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು. ಅವತ್ತೇ ನಾವು ಅವರು ಕಮಿಷನರ್ ಅವರು ಬಂದರು, DC ಸಾಹೇಬರು ಬಂದಿದ್ದರು, ನಮ್ಮ ಏರಿಯಾ ಪಬ್ಲಿಕ್ ಎಲ್ಲ ಸೇರಿ ಅವರಿಗೆ ಒಂದು ಫ್ಯಾಸಿಲೇಷನ್ ಮಾಡಿ ಅವರಿಗೆ ಎಲ್ಲ ಸಮಸ್ಯೆ ಹೇಳಿದರು. ಅವ್ರು ಏನು ಹೇಳಿದರು, ಇದು ಶಾಶ್ವತ ನಾನು ಏನಿದೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಈಗ 15 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ತಕ್ಷಣ ಈ 3 ತಿಂಗಳ ಒಳಗೆ ಆ ಕೆಲಸ ಮಾಡಿಕೊಡ್ತಾರೆ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಫ್ಲಡ್ ಸಂದರ್ಭದಲ್ಲಿ 19ರಲ್ಲಿ ಆಗಿರ್ತಕ್ಕಂಥ ಫ್ಲಡ್ಸ್ ಎಷ್ಟು ಜನರಿಗೆ ಮನೆಗಳನ್ನು ಬಿದ್ದಿರ್ತಕ್ಕಂಥ ಮನೆಗಳಿಗೆ ಮನೆ ಹಾಕಿಸಿಕೊಡುವಂಥ ಪ್ರಯತ್ನ ಎಷ್ಟು ಮನೆಗಳನ್ನು ಆಗಿದ್ದಾವೆ ಸರ್? 15 ಮನೆ ಬಿದ್ದಿತ್ತು. ಆ 15 ಮನೆಯನ್ನು ಕಟ್ಕೊಟ್ಟಿದ್ದೀವಿ ಸರ್. 5 ಲಕ್ಷ ಸಂಪೂರ್ಣ ಮನೆ ಕಟ್ಕೊಟ್ಟಿದ್ದೀವಿ. ಮತ್ತು 900 ಮನೆಗೆ ಪ್ರತಿ ಮನೆಗೆ ಏನೇನು ನೀರು ನುಗ್ಗಿತ್ತು ಅವ್ರ ಎಲ್ಲ ಮನೆಗೆ ನಾವು 10,000 ಗೌರ್ಮೆಂಟಿಂದ ಏನು ಫೆಸಿಲಿಟಿ ಬಂದಿತ್ತು ಅವ್ರ ಮನೆಗೆ ತಲುಪಿಸಿದ್ವಿ. ಮತ್ತು ಏನು ರಾಷನ್ ಕಿಟ್ ಬಂದಿತ್ತು ಏನು ಅವ್ರ ಮನೆಗೆ ತಲುಪಿಸಿದ್ವಿ ಸರ್. ಮತ್ತು ಏನು ಭಾಗ್ಯಶಃ ಏನು ಮನೆ ಅರ್ಧ ಬಿದ್ದಿತ್ತು, ಒಂದು ಅರ್ಧ ತಡೆ ಗೋಡೆ ಬಿದ್ದಿದ್ದು ಮನೆದು, ಏನು ಚಪ್ರ ಬಿದ್ದಿದ್ದು, ಅದು ಎಲ್ಲ 50,000ಇಂದ ಹಿಡಿದು 1.5 ಲಕ್ಷದ ತನಕ ಅವರಿಗೆ ಪರಿಹಾರ ಅವ್ರ ಮನೆಗೆ ತಲುಪಿಸಿದ್ವಿ ಸರ್. ಸರಿ ಸರ್, ನಿಮ್ಮ ವಾರ್ಡಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ಶಿಕ್ಷಣ? ನಮ್ಮ ವಾರ್ಡಲ್ಲಿ 7 ಅಂಗನವಾಡಿ ಇದೆ ಸರ್, 3 ಗೌರ್ಮೆಂಟ್ ಸ್ಕೂಲ್ಸ್ ಇದೆ ಸರ್. ಆ 3 ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಹರ್ಕ್ರೆಯಲ್ಲಿ ಪಬ್ಲಿಕ್ ಏನು ಸ್ಟೂಡೆಂಟ್ಸ್ ಏನು ಸ್ಕೂಲಿಗೆ ಬರ್ತಾ ಇತ್ತು ಆ ಮಕ್ಕಳು ಎಲ್ಲ ಮನೆಗೆ ಹೋಗಿ ಶೌಚಾಲಯ ಮಾಡಬೇಕಿತ್ತು. ನಾವು ಏನು ಯಾವಾಗ ಎಲೆಕ್ಷನ್ ಕ್ಯಾಂಪೇನಿಗೆ ನಾವು ಪ್ರತಿ ಮನೆಗೆ ಹೋಗಿ ಆ ಥರ ನಾವು ಸ್ಕೂಲು ಮತ್ತು ಅಂಗನವಾಡಿಗೆ ಹೋಗಿದ್ವಿ. ಆ ಸ್ಕೂಲ್ ಅಂಗನವಾಡಿಯಲ್ಲಿ ಏನೇನು ನಮಗೆ ಡಿಮ್ಯಾಂಡ್ಸ್ ಮಾಡಿದರು ಎಲೆಕ್ಷನ್ ಟೈಮಲ್ಲಿ, ಸರ್ ನಮಗೆ ಪಬ್ಲಿಕ್ ಟಾಯ್ಲೆಟ್ ಬೇಕು, ಒಂದು ಶೌಚಾಲಯ ಬೇಕು, ಈ ಸ್ಕೂಲ್ ಕಟ್ಟಡ ಬೇಕು, ಅದೆಲ್ಲ ನಾವು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಯಾವಾಗ ನಾವು ಗೆದ್ದಿದ್ವಿ ಆವಾಗ ತಕ್ಷಣ ಹೋಗಿ ಇಂಜಿನಿಯರಿಗೆ ಸ್ಪಾಟ್ ಕರ್ಕೊಂಡು ಹೋಗಿ ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿ ಆ ಸ್ಕೂಲಿಗೆ ಯಾವ ಸ್ಕೂಲಿಗೆ ಶೌಚಾಲಯ ಇದ್ದಿದ್ದಿಲ್ಲ ಅದಕ್ಕೆ ಶೌಚಾಲಯ ಕಟ್ಕೊಟ್ಟಿದ್ವಿ. ಯಾವ ಶಾಲೆಗೆ ಕಟ್ಟಡ ಇಲ್ಲ, ಶಾಲೆ ಕಟ್ಟಡ ಇಲ್ಲ, ಆ ಶಾಲೆ ಕಟ್ಟಡ ಕಟ್ಕೊಟ್ಟಿದ್ವಿ. ಯಾವ ಶಾಲೆಗೆ ಕಾಂಪೌಂಡ್ ಇಲ್ಲ ಆ ಕಾಂಪೌಂಡು ಹಾಕ್ಕೊಂಡು ಬಂದೋಬಸ್ತ್ ಮಾಡಿದ್ವಿ. ಯಾವ ಮಳೆಗಾಲಕ್ಕೆ ನೀರು ಸೋಡ್ತಾ ಇತ್ತು ಆ ನೀರು ನಿಲ್ಲಿಸ್ಬೇಕು, ತಡೆಯಬೇಕು ಅಂದರೆ ಆ ಚಪ್ರ ಹಾಕಿ RCC ಏನಿದೆ ಕಾಮಗಾರಿ ಮಾಡಿಕೊಟ್ಟಿದ್ವಿ ಸರ್. ಮತ್ತು ಎಲ್ಲೆಲ್ಲಿ ಬುಕ್ ವಿತರಣೆ ಕೆಲಸನೂ ಮಾಡಿದ್ದೀವಿ. ಯಾವಾಗ ಚಿಲ್ಡ್ರನ್ಸ್ ಡೇ ಬರುತ್ತೆ, ಯಾವಾಗ ಸ್ಕೂಲ್ ಡೇ ಬರುತ್ತೆ, ಫಂಕ್ಷನ್ ಡೇ, ಆವಾಗ ಹೋಗಿ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಮಾಡಿ ಅವರಿಗೆ ಎಜುಕೇಷನ್ ಬಗ್ಗೆ ಹೇಳಿ ಅವರಿಗೆಲ್ಲ ಮೋಟಿವೇಟ್ ಮಾಡಿ, ಯಾರು ಈಗ ಡ್ರಾಪ್ಔಟ್ ಇರ್ತಾರೆ ಅವರಿಗೆ ಹೋಗಿ ಮನೆಗೆ ಭೇಟಿ ಮಾಡಿ ಅವರಿಗೆಲ್ಲ ಶಾಲೆದು ಏನು ಮುಖ್ಯ ಇದೆ, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ, ಈಗ ಅವರಿಗೆಲ್ಲ ಮೋಟಿವೇಟ್ ಮಾಡಿ ಪುನಃ ಶಾಲೆಗೆ ಸೇರಿಸಿದ್ದೀವಿ. ಇಂತಹ ಕೆಲಸ ಎಲ್ಲ ಮಾಡಿದ್ದೀವಿ. ಸರಿ ಸರ್, ಈ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಬರೋದಿದ್ದು ಸರಿ, ಭಾರತೀಯ ಜನತಾ ಪಕ್ಷ ಶಾಸಕರಿಗಿಂತ ಹಿನ್ನೆಲೆಗೆ KV ಪ್ರಸನ್ನ ಕುಮಾರ್ ಅವರು ಈ ಕ್ಷೇತ್ರ ಕಾಂಗ್ರೆಸ್ ಶಾಸಕರಿದ್ದರು. ಅವಾಗ ನೀವು ಕಾರ್ಪೊರೇಟರ್ ಇದ್ದಿಲ್ಲ, ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಇದ್ದರು. ಇದ್ದಂಥ ಸಂದರ್ಭದಲ್ಲಿ ಅವರ ಕೊಡುಗೆಗಳನ್ನು ಈ ಕ್ಷೇತ್ರಕ್ಕೆ ಶಿವಮೊಗ್ಗಕ್ಕೆ ಏನು ಕೊಟ್ಟಿದ್ದಾರೆ? ಅವರು ಏನೂ ಮಾಡಿಲ್ಲ ಸರ್. ಯಾಕಂದರೆ ನಾವು ಯಾವಾಗಲೂ ನೋಡಿದರೆ ಶಿವಮೊಗ್ಗದಲ್ಲಿ ಕೋಮು ದೇಶ ಮಲೆನಾಡು ಆಗಿತ್ತು. ಕೋಮ ದೇಶದ ರಾಜಕಾರಣ ಕೋಮ ದೇಶದ ರಾಜಕಾರಣ ಆಗಿತ್ತು. ಇದರಲ್ಲಿ ನಾವು ಯಾವಾಗೂ ಏನಾದರೂ ಸಮಸ್ಯೆ ತಗೊಂಡು ಹೋಗಿದ್ರೆ ಅವರು ನಮಗೆ ಬಿಟ್ಟು ಬೇರೆಯವರಿಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಈ ಶಿವಮೊಗ್ಗದಲ್ಲಿ ನೀವು ನೋಡಿರ್ಬೋದು 2 ಥರದ ಡೆವಲಪ್ಮೆಂಟ್ ಆಗ್ತಾಯಿದೆ. ಇದು ಒಂದು ಕಡೆ ಮೈನಾರಿಟೀಸ್ ಇದೆ, ಸೌತ್ ಕಡೆ, ನಾರ್ತ್ ಕಡೆ ಈಗ ಮೇಜಾರಿಟೀಸ್ ಪಾಪ್ಯುಲೇಷನ್ ಇದೆ. ಡೆವಲಪ್ಮೆಂಟ್ ಆಗ್ತಾ ಇರೋದು ಪೂರ್ತಿ ಅಲ್ಲೇ ಡೆವಲಪ್ಮೆಂಟ್ ಮಾಡಿರೋದು. ಅವರು ಸಹಿತ ಅಲ್ಲೇ ಡೆವಲಪ್ಮೆಂಟ್ ಮಾಡಿ ಅವರು ಹೋದರು. ಈಗ ಇವ್ರು ಬಂದಿದ್ದಾರೆ, ಇವರು ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಎಲ್ಲ ಯಾವ್ದು ರೋಡ್ ಹಾಕಿದ್ದಾರೆ ಆ ರೋಡ್ ಕಿತ್ತಿ ಮತ್ತೆ ಪುನಃ ರೋಡ್ ಹಾಕಿದ್ದಾರೆ. ಅದೇ ಆ ಥರ ಡೆವಲಪ್ಮೆಂಟ್ ಮಾಡಿ ಹೋಗಿರೋದು. ಯಾವ ರೀತಿದು ಒಂದು ಡೆವಲಪ್ಮೆಂಟ್ ಆಗಲಿ, ಸಮುದಾಯ ಭವನ ಆಗಲಿ, ಒಂದು ಮೈನಾರಿಟೀಸ್ಗೆ ಒಂದು ಸಮುದಾಯ ಭವನ ಮಾಡಿಕೊಟ್ಟಿಲ್ಲ, ಒಂದು ಕಾಲೇಜ್ ಆಗಲಿ ಒಂದು ಕಾಲೇಜು ಮಾಡಿಸ್ಕೊಟ್ಟಿಲ್ಲ, ಒಂದು
ಪಬ್ಲಿಕ್ಕಿಗೆ ಏನಾದರೂ ಹಾಸ್ಪಿಟಲ್ ಇನ್ನು ಹತ್ತಿರ ಒಂದು ಹಾಸ್ಪಿಟಲ್ ಬೇಕು ಅಂದರೆ ಅದು ಮತ್ತೆ ಮೆಗನ್ ಹಾಸ್ಪಿಟಲ್ಗೆ ಹೋಗಬೇಕು. ಯಾವ ವಾರ್ಡಲ್ಲಿ ಒಂದು ಒಳ್ಳೆ ರೀತಿಯಿಂದ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ. ಈ ಥರ ಸಮಸ್ಯೆ ಅವರು ಬಗೆಹರಿಸ್ಕೊಟ್ಟಿಲ್ಲ, ನಮಗೆ ಇವರು ಅಷ್ಟು ಬಗೆಹರಿಸ್ಕೊಟ್ಟಿಲ್ಲ. ಈಗ ಚನ್ನಬಸಪ್ಪ ಅವರು ಬಂದು 1.5 ವರ್ಷ ಆಯಿತು ಸರ್, ಇನ್ನೂ ತನಕ ₹1 ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ಚನ್ನಬಸಪ್ಪ ಚಂದಿಯವರು. ಚೆನ್ನೈ. ಸರಿ ಸರ್, ನಿಮ್ಮ ಕ್ಷೇತ್ರದಲ್ಲಿ ನಾನು ಕೊನೆ ಅಂತ ಕೊಡ್ತಾ ಹಾಂ ಇದ್ದೀನಿ, ಸಮಾಜ ವಿಚಾರ ಮಾಡೋದು ನನ್ನ ಸಂದರ್ಶನ ಅದ್ದೇ ಕೊಡ್ತಾ ಇದ್ದೀನಿ. ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡುಗೆಗಳನ್ನು ನಿಮ್ಮ ಕ್ಷೇತ್ರಕ್ಕೆ ನೀಡಿದ್ದಾರೆ. ಗ್ಯಾರಂಟಿ ಎಷ್ಟು ಯಶಸ್ವಿ ಕೊಡ್ತಾ ಇದೆ ಸರ್? ಇದು ಗ್ಯಾರಂಟಿ ಬೇಕಾಗಿದ್ದಿಲ್ಲ ಸರ್. ನಮ್ಮ ಹಣ ನಮಗೆ ಕೊಡ್ತಾರೆ. ನಮಗೆ ಬೇಕಾಗಿರೋದು ಎಜುಕೇಷನ್, ನಮಗೆ ಬೇಕಾಗಿರೋದು ಜಾಬ್. ಯಾರು ಊಟ ಮಾಡ್ತಾ ಇಲ್ಲ ಅವರಿಗೆ ಊಟ 3 ವಕ್ತು ಊಟ ಆಗಬೇಕು. ಯಾರಿಗೆ ಜಾಬ್ಲೆಸ್ ಇದ್ದಾರೆ ಅವರಿಗೆ ಜಾಬ್ ಕೊಡಬೇಕು. ಯಾರಿಗೆ ಒಳ್ಳೆ ಎಜುಕೇಷನ್ ಇಲ್ಲ ಸರಿಯಾಗಿ ಎಜುಕೇಷನ್ ಕೊಡಬೇಕು. ಈ ಥರ ಅದು ನಮ್ಮ ಪ್ರತಿ ತಿಂಗಳು 2,000 ಕೊಟ್ಟರೆ ಯಾರ್ದು ಮನೆ ಸಮಸ್ಯೆ ಬಗೆಹರಿಸಲ್ಲ ಸರ್. ಟಿಕೆಟ್ ಈಗ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಈಗ ಮಹಿಳೆಯರು ಟಿಕೆಟಿಗೆ ಬಸ್ಸಿಗೆ ಹೋಗ್ತಾ ಇದ್ದಾರೆ, ಬಟ್ ಬೆನಿಫಿಟ್ ಯಾರಿಗೆ ಅಷ್ಟು ಬೆನಿಫಿಟ್ ಆಗ್ತಾ ಇಲ್ಲ. ನಮಗೆ ಬೇಕಾಗಿರೋದು ಬೇಸಿಕ್ ನೀಡ್ಸ್ ಸರಿಯಾಗಿ ಡೆವಲಪ್ಮೆಂಟ್ ಆಗಬೇಕು, ಸರಿಯಾಗಿ ರೋಡ್ಸ್ ಆಗಬೇಕು, ಸರಿಯಾಗಿ ಡ್ರೈನೇಜ್ ಫೆಸಿಲಿಟೀಸ್ ಆಗಬೇಕು, ಸರಿಯಾಗಿ ಎಜುಕೇಷನ್ ಪರ್ಪಸಲ್ಲಿ ಆಗಬೇಕು. ನಮಗೆ ಜಾಬ್, ಈಗ ಒಂದು ಜಾಬ್ ಇದ್ದರೆ ಇಡೀ ಸಂಸಾರ ನಡೆಯುತ್ತೆ. ಒಂದು 2,000ಇಂದ ಯಾರ್ದು ಸಂಸಾರ ನಡೆಯಲ್ಲ ಸರ್. ಇದು ಬೇಕಾಗಿಲ್ಲ ಸರ್. ನಮಗೆ ಬೇಕಾಗಿರೋದು ಒಳ್ಳೆ ಶಿಕ್ಷಣ, ಒಳ್ಳೆ ಜಾಬ್ಸು, ಒಳ್ಳೆ ಡೆವಲಪ್ಮೆಂಟ್. ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗಬಾರ್ದು. ಈಗ ಯಾವುದಾದ್ರೂ ಕೋಮು ದೇಶದಲ್ಲಿ ಗಲಾಟೆ ಆದರೆ ಹಿಂದೂ ಮುಸ್ಲಿಮ್ಸು ಸುಮಾರು ಎಲ್ಲ ಸಿಟಿಗೆ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಬಗೆಹರಿಸೋದು ಸೆಕ್ಯೂರಿಟಿ ಪರ್ಪಸಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಸರಿ ಸರ್, ನೀವು 2018ರಲ್ಲಿ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೀರಿ ಸರ್? ನಾವು SDPIಯಿಂದ ಸ್ಪರ್ಧೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು 2,046 ವೋಟ್ ತೊಗೊಂಡಿದ್ದೀವಿ. ಸರ್, ನೀವು 2018ರಲ್ಲಿ ನಿಮ್ಮ ಸಹೋದರಿ ಆಗಿರ್ತಕ್ಕಂಥ ಶಬಾನಾ ಖಾನಮ್ ಅವರು ಸ್ಪರ್ಧೆ ಮಾಡಿದ್ರು. ಅವ್ರು ಸ್ಪರ್ಧೆ ಮಾಡಿದಾಗ ಸಂದರ್ಭದಲ್ಲಿ ಯಾವ ಪಕ್ಷದ ಸ್ಪರ್ಧೆ ಮಾಡಿದ್ರು ಸರ್? ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIಯಿಂದ ಸ್ಪರ್ಧೆ ಮಾಡಿದ್ದೀವಿ. SDPI ಪಕ್ಷದ ಸ್ಪರ್ಧೆ ಮಾಡಿದ್ರು. SDPI ಪಕ್ಷದಿಂದ ಟೋಟಲಿ ನಿಮ್ಮ ವಾರ್ಡ್ ಮತಕ್ಷೇತ್ರ ಎಷ್ಟು ಮತಗಳಿದ್ದಾವೆ? ಟೋಟಲಿ 9,000 ಮತಗಳಿವೆ. 9,000 ಮತಗಳು. ಅದರಲ್ಲಿ ಎಷ್ಟು ಜನ ಸ್ಪರ್ಧಾಕಾಂಕ್ಷಿ ಆಗಿದ್ದಾರೆ ಸರ್? ಸುಮಾರು 7ರಿಂದ 8 ಜನ ಸ್ಪರ್ಧೆ ಮಾಡಿದ್ವಿ. ಕಾಂಗ್ರೆಸ್, BJP, JDS, ಇಂಡಿಪೆಂಡೆಂಟ್ ಕ್ಷೇತ್ರ ಎಲ್ಲ ಮಾಡಿದ್ವಿ. ನಾವು SDPIಯಿಂದ ಸ್ಪರ್ಧೆ ಮಾಡಿದ್ವಿ. ನಿಮ್ಮಲ್ಲಿ ಯಾಕೆ ಮತ ಕೊಟ್ಟರು ಸರ್ ಕ್ಷೇತ್ರ? ಸರ್, ನಾವು ಮುಂಚೆಯಿಂದ ಜನರ ಹತ್ರ ಹೋಗಿ ಅವರಿಗೆ ಸ್ಪಂದಿಸ್ತೀವಿ ಸರ್. ಯಾವ ಥರ ಅವರಿಗೆ ಕೆಲಸ ಮಾಡಿಕೊಡ್ಬೇಕು ಆ ಥರ ಕೆಲಸ ಮಾಡಿಕೊಟ್ಟಿದ್ದೆ ಸರ್. ಅವ್ರದ್ದು ಆಧಾರ್ ಕಾರ್ಡ್ ಇರಲಿ, ಅವ್ರದ್ದು BPL ಕಾರ್ಡ್ ಇರಲಿ, ID ಕಾರ್ಡ್ ಇರಲಿ, ಸೋಷಲ್ ಸರ್ವಿಸ್ ನಾವು ಮಾಡ್ತಾಯಿದ್ವಿ ಸರ್ ಮುಂಚೆಯಿಂದ. ಇದು ಬರೆಗಾಲ ಮಳೆ ಏನಾದರೂ ಫ್ಲಡ್ ಬಂದರೆ ಅವ್ರಿಗೆ ಹೋಗಿ ಮಳೆಗೆ ಏನು ಸಮಸ್ಯೆ ಆಗ್ತಾಯಿದೆ, ಮಳೆಯಿಂದ ನೀರಿಂದ ಏನು ಸಮಸ್ಯೆ ಆಗ್ತದೆ ಅದು ಬಗೆಹರಿಸ್ಕೊಡ್ತಾ ಇದ್ದೀವಿ. ಏನಾದರೂ ಜನರಿಗೆ ಕೆಲಸ ಮಾಡಿಸ್ಕೊಡ್ಬೇಕು ಅಂದರೆ ಹೋಗಿ ಕೇಳಿ ಆ ಕೆಲಸ ಮಾಡಿಸ್ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ ಸರ್. ಸರಿ ಸರ್, ನೀವು ಆಯ್ಕೆ ಆದ ಮೇಲೆ ಮಹಾನಗರ ಪಾಲಿಕೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಸರ್? ಇಲ್ಲಿ ಬೆಂಬಲ ಕೊಟ್ಟರೆ ಅಥವಾ ಇಂಡಿಪೆಂಡೆಂಟ್ ನೀವು ನಿಮ್ಮ ಪಕ್ಷದಿಂದ ನೀವು ಸ್ವತಂತ್ರ ಆಗಿದ್ದಾರೆ? ಇಲ್ಲ ಸರ್, ಬೆಂಬಲ ಕೊಟ್ಟಿದ್ವಿ. ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ವಿ. ಯಾಕಂದರೆ SDPI ಪಕ್ಷದಿಂದ ಎಷ್ಟು ಜನ ಆಯ್ಕೆ ಆಗಿದ್ರು? ಒಬ್ಬರೇ ಸರ್. ನೀವು ಒಬ್ಬರೇ? ಹೌದು ಸರ್, ಒಬ್ಬರೇ ಆಯ್ಕೆ ಆಗಿದ್ವಿ. ಈ ಕಾರ್ಪೊರೇಷನಲ್ಲಿ ನಾವು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತ, BJP ಆಡಳಿತಕ್ಕೆ ಬಂತ? BJP ಆಡಳಿತ ಬಂತು. BJP ಆಡಳಿತ ಬಂತು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇತ್ತು. ಹೌದು ಸರ್. ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಯಾವ ರೀತಿ ನಿಮಗೆ ಸ್ಪಂದಿಸ್ತಿದ್ರು, ಯಾವ ರೀತಿ ನಿಮಗೆ ಬೆಂಬಲ ಕೊಡ್ತಿದ್ರು ಸರ್? ಏನಾದರೂ ವಾರ್ಡಿನ ಸಮಸ್ಯೆ ಇದ್ದಿದ್ರೆ ನಾವು ಹೋಗಿ ಹೇಳ್ತಾ ಇದ್ವಿ ಅಪೋಸಿಷನ್ ಲೀಡರ್ಗೆ. ಅವ್ರು ನಮಗೆ ಸಪೋರ್ಟ್ ಕೊಡ್ತಾಯಿದ್ರು. ಈ ಥರ ಮಾಡಿಸ್ಬೇಕು, ಈ ಥರ ಡೆವಲಪ್ಮೆಂಟಿಂದಲ್ಲಿ ಅವರು ಸಪೋರ್ಟ್ ಕೊಡ್ತಾಯಿದ್ರು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಕ್ಷೇತ್ರದ ಜನನಾಯಕಿ ವಿಶೇಷ ಸಂದರ್ಶನದಲ್ಲಿ ನಾವು ಭಾಗಿಯಾಗಿದ್ದೀವಿ. ಈ ಸಂದರ್ಶನ ಮುಖಾಂತರ ನಿಮ್ಮ ವಾರ್ಡಿನ ಜನರಿಗೆ ಮುಂಬರ್ತಾ ಇರುವಂಥ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಮತ್ತು ಈ ಕ್ಷೇತ್ರದ ಆಗುಹೋಗು ವಿಚಾರಗಳ ಬಗ್ಗೆ ತಾವೇನು ಮಾಡ್ತಾರೆ? ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಏನು ನಿರೀಕ್ಷೆ ಸರ್? ಸುಮಾರು 5ರಿಂದ 6 ವರ್ಷ ತನಕ ನಾವು ಸುಮಾರು ಪಬ್ಲಿಕ್ಕಿಗೆ ಸರ್ವಿಸ್ ಕೊಟ್ಟಿದ್ದೀವಿ. ಅವ್ರು ಯಾವ ರೀತಿ ಸರ್ವಿಸ್ ನಮ್ಮ ಹತ್ರ ಕೇಳಿದ್ದಾರೆ ಆ ರೀತಿ ನಾವು ಸರ್ವಿಸ್ ಮಾಡಿಕೊಟ್ಟಿದ್ವಿ. ಡೆವಲಪ್ಮೆಂಟ್ ಮಾಡಿದ್ದೀವಿ. ಸುಮಾರು ಕೋಟ್ಯಾಂತರ ರೂಪಾಯಿ ನಾವು ವಾರ್ಡಿಂದ ತೊಗೊಂಡು ಬಂದು ಡೆವಲಪ್ಮೆಂಟ್ ಮಾಡಿದ್ದೀವಿ. ರೋಡ್ ಹಾಕ್ಸಿದ್ದೀವಿ. ಮೂಲಭೂತ ಸೌಕರ್ಯ ಏನು ಬೇಕಿತ್ತು ಆ ಮೂಲಭೂತ ಸೌಕರ್ಯ ನಮ್ಮ ಜನರಿಗೆ ನಾವು ತಲುಪಿಸಿದ್ದೀವಿ. ನಾವು ನಮ್ಮ ವಾರ್ಡ್ ಜನತೆಗೆ ಏನು ಕೇಳೋದು ಅಂದರೆ, ನಾವು ಮುಂಬರುವ ಚುನಾವಣೆಯಲ್ಲಿ
ನಿಮ್ಮ ಮತ ನಮಗೆ SDPI ಪಕ್ಷಕ್ಕೆ ನೀಡಿ ಮತ್ತೆ ಒಮ್ಮೆ ನಮಗೆ ಈ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ನಿಮ್ಮ ಏನಾದರೂ ಕೆಲಸ ಇದ್ದರೆ ನಮಗೆ ಕರೆ ಮಾಡಿ. ನೀವು ಯಾವ ಥರದಿರಲಿ, ಸಮಸ್ಯೆ ಇರಲಿ, ರೋಡ್ ಸಮಸ್ಯೆ ಇರಲಿ, ಚರಂಡಿ ಸಮಸ್ಯೆ ಇರಲಿ, ನೀರಿನ ಸಮಸ್ಯೆ ಇರಲಿ, ಲೈಟ್ ಸಮಸ್ಯೆ ಇರಲಿ, ನಿಮ್ಮ ಮನೆ ಸಮಸ್ಯೆ ಏನಾದರೂ ಇರಲಿ, ನಮಗೆ ಕರೆ ಮಾಡಿ. ನಾವು ನಿಮಗೆ ಸ್ಪಂದಿಸ್ತೀವಿ. ನಾವು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಮನೆ ಹತ್ತಿರ ಮತ್ತೆ ಬರ್ತೀವಿ. ನಿಮ್ಮೆಲ್ಲ ಮತ ನೀಡಿ ನಮಗೆ ಕೆಲಸ ಕೊಡಬೇಕು ಅಂತ ವಿನಂತಿ ಮಾಡ್ತೀವಿ ಸರ್. ತುಂಬ ಧನ್ಯವಾದಗಳು ಜಿಲ್ಲಾನಿಯವರೇ. ಇಷ್ಟು ದಿನವರೆಗೆ ಸವಾಯಿಪಾಳ್ಯ ಕ್ಷೇತ್ರದ ಕಾರ್ಪೊರೇಟರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀಮತಿ ಶಬಾನಾ ಖಾನಮ್ ಅವರ ಸಹೋದರಾಗಿ ಮತ್ತು ಸವಾಯಿಪಾಳ್ಯದ 33 ವಾರ್ಡಿನ ಸರ್ವ ಜನಾಂಗದ ಬಗ್ಗೆ ಚಿಂತನೆ ಮಾಡುತ್ತಾ ಇಲ್ಲಿಯವರೆಗೆ ನೀವು 5ರಿಂದ 6 ವರ್ಷ ಕಾಲ ಕೆಲಸ ಕಾರ್ಯಗಳನ್ನು BJP ಸರ್ಕಾರದ 2 ಶಾಸಕರು 18ರಿಂದ 23ವರೆಗೆ 23ರಿಂದ 24 ನಿಮ್ಮ ಅವಧಿ ಮುಗಿಯುವವರೆಗೆ ಇದ್ದಿರ್ತಕ್ಕಂಥ ಶಾಸಕರು ಮತ್ತು ಈ ಕ್ಷೇತ್ರದ ಸಂಸದರಾಗಿ ಇರೋದ್ರಿಂದ BJP ಇರೋದ್ರಿಂದ ನಿಮ್ಮ ಅಭಿವೃದ್ಧಿಗೆ ತಡೆಗಡೆ ಆದರೂ ಕೂಡ ಅದಕ್ಕೆ ಸೋಲದಂತೆ ನೀವು ಕೆಲಸಗಳನ್ನು ಕಾರ್ಯವನ್ನು ಮಾಡ್ಕೊಂಡ್ಬಂದಿರಿ. ಮುಂದೆ ಇದೇ ರೀತಿ ತಾವು ಕಾರ್ಯಗಳನ್ನು ಮಾಡಬೇಕು ಮತ್ತು ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೆ. ನಮಸ್ತೆ, ಜೈ ಹಿಂದ್. ತುಂಬ ಥ್ಯಾಂಕ್ಸ್.